ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು, ವಿಷಯಗಳ ಬಗ್ಗೆ ವೀಕ್ಷಕರೇ ನೀವು ನಿಮ್ಮ ಗ್ರಾಮಗಳಲ್ಲಿ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ಒಂದು ವಿಷಯದ ಬಗ್ಗೆ ನಾವು ಮಾತಾಡೋದಕ್ಕೆ ಹೊರಟಿದ್ದೀವಿ. ಬೈ ಎಲೆಕ್ಷನ್ಸ್ ನಡೀತಾ ಇದೆ, ಬಹಳಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಚುನಾವಣಾ ಪ್ರಚಾರದಲ್ಲಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಮಾತು ಇವತ್ತು ಇಡೀ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ಏನದು ಚರ್ಚೆ ಅಂದ್ರೆ, ಚುನಾವಣಾ ರ್ಯಾಲಿಯ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು RSS ಮತ್ತು ಬಿಜೆಪಿ ಒಂದು ವಿಷ ಸರ್ಪ ಇದ್ದಂತೆ, ಆ ವಿಷ ಸರ್ಪವನ್ನ ನೀವು ನಮಾಜ್ ಮಾಡುವಾಗ ವಿಷ ಸರ್ಪ ಕಂಡರೆ ನಮಾಜನ್ನ ನಿಲ್ಲಿಸಿ ವಿಷ ಸರ್ಪವನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ. ಅದೇ ರೀತಿ ಬಿಜೆಪಿ ಮತ್ತು RSS ಅನ್ನ ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿರೋದು ಇವತ್ತು ಇಡೀ ದೇಶಾದ್ಯಂತ ಸಿಕ್ಕಾಪಟ್ಟೆ ಸದ್ದುಗದ್ದಲವನ್ನು ಎಬ್ಬಿಸಿದೆ. ಇನ್ಫ್ಯಾಕ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಹಲವಾರು ಪ್ರಕರಣಗಳನ್ನ ಈಗಾಗಲೇ ದಾಖಲಿಸಲಾಗ್ತಾ ಇದೆ. ಈ ವಿಚಾರದಲ್ಲಿ ಬಿಜೆಪಿ ಕೆಂಡಾಮಂಡಲವಾಗಿದೆ. ಕಮ್ಯುನಲ್ ಕ್ಲಾಶ್ ಮಾಡೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ಲಾನ್ ಮಾಡಿದ್ದಾರೆ. ಆ ಮೂಲಕ ಎರಡು ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯವನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ಕಾಂಗ್ರೆಸ್ ಅಚಲವಾಗಿ ಹಿಂದೆ ನಿಂತಿದೆ. ಸ್ವತಃ ಅವರ ಪುತ್ರ ವಿಷಸರ್ಪ ಕಂಡ್ರೆ ಏನ್ ಮಾಡ್ತೀರಾ, ಸ್ನೇಕ್ ಶಾಮ್ನ ಕರೀತೀರಾ? ಸ್ನೇಕ್ ಶಾಮ್ ಬರೋವರೆಗೆ ನೀವು ಕಾಯಕ್ಕಾಗುತ್ತಾ? ಲೇಟ್ ಆಗಲ್ವಾ? ಏನ್ ಮಾಡ್ತೀರಿ ನೀವು? ಒಡಸಾಯಿಸ್ತೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಿಜಕ್ಕೂ RSS ಮತ್ತು ಬಿಜೆಪಿ ವಿಷ ಸರ್ಪನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ನಿಜಾನ, ಸುಳ್ಳ ಅಥವಾ ಸರಿನಾ, ತಪ್ಪ? ಈ ವಿಚಾರದ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಪದೇ ಪದೇ ಜೂನಿಯರ್ ಖರ್ಗೆ ಮತ್ತು ಸೀನಿಯರ್ ಖರ್ಗೆ ಅವರು RSS ನ ಟಾರ್ಗೆಟ್ ಮಾಡ್ತಾ ಇರೋದು ಮತ್ತು ಈಗ ಹೊಸ ಸರ್ಪ ಸಂಘರ್ಷವನ್ನ ಸೃಷ್ಟಿ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದೇ ಇವತ್ತಿನ ರಾಧಕ್ಕ ಪಂಚಾಯಿತಿಯ ವಿಷಯ. ಈ ವಿಷಯದ ಬಗ್ಗೆ ವೀಕ್ಷಕರೇ ನಿಮ್ಮ ಪರವಾಗಿ ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಸರ್ಪ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಸಾಕಷ್ಟು ಜನ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಮುಸ್ಲಿಂ ಮುಖಂಡರಾದಂಥ ಅಬ್ದುಲ್ ರಜಾಕ್ ಅವರು ಜಾಯ್ನ್ ಆಗಿದ್ದಾರೆ, ತಮಗೂ ಸ್ವಾಗತ. ಇನ್ನು ಶಿವಸೇನೆ ಹಿಂದೂ ಸಂಘಟನೆಗಳ ಮುಖಂಡರಾದಂತಹ S ಭಾಸ್ಕರನ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಬಿಜೆಪಿಯ ವಕ್ತಾರರಾದಂತಹ ಮೋಹನ್ ವಿಶ್ವ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಮ್ಮ ಇವತ್ತಿನ ರಾಧಕ್ಕ ಪಂಚಾಯಿತಿಯನ್ನು ಆರಂಭಿಸೋಣ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರೇ, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇವನ್ ಜೂನಿಯರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕ್ ಖರ್ಗೆ ಅವರು ರಾಜ್ಯದಲ್ಲಿ ಇನ್ನಿಲ್ಲದಂತೆ ಕಾಟ ಕೊಟ್ಟರು. ಇವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಟೋನಲ್ಲೇ ಇಡೀ ರಾಷ್ಟ್ರಾದ್ಯಂತ ಮಾತಾಡ್ತಾ ಇದ್ದಾರೆ. ಸೊ ಈ ಹೇಳಿಕೆ ಏನಿದೆ ಅಲ್ಲ ಸರ್, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ ಮೇಡಮ್, ಈಗ ನೀವು ಅಪ್ಪನ ಚಾಳಿ ಮಗನಿಗೆ ಬರೋದು ನೋಡಿದೀನಿ, ಬಟ್ ಮಗನ ಚಾಳಿ ಅಪ್ಪನಿಗೆ ಬಂದಿರೋದು ಐ ಥಿಂಕ್ ಇದು ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನೋಡ್ತಿರೋದ್ರಲ್ಲಿ. ಅವ್ರು ಮೊದಲಿಂದಲೂ ಕೂಡ ಏನು RSS ಅಂದ್ರೆ ಮಾತುಗಳು ಏನಾಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆಗೆ ಈಗ ಉಪಮುಖ್ಯಮಂತ್ರಿ ಆಗ್ಬೇಕು ಅಥವಾ ಮುಖ್ಯಮಂತ್ರಿ ಆಗ್ಬೇಕು, ಇವರಿಬ್ಬರು ಜಗಳದಲ್ಲಿ ಅನ್ನೋದು ಒಂದು ಕನಸು ಕಾಣ್ತಾ ಇದ್ದಾರೆ. ಸೊ ಮೇಲ್ಗಡೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿನ ಓಲೈಕೆ ಮಾಡ್ಬೇಕು ಅಂದ್ರೆ ಇರೋದು ಒಂದೇ ಅಸ್ತ್ರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಬಿಜೆಪಿ RSS ನ ಬೈಬೇಕು, ಆಯ್ತಲ್ಲ. ಅಟ್ ದ ಸೇಮ್ ಟೈಮ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ AICC ಅಧ್ಯಕ್ಷರು, ಅವರು ಏನ್ ಮಾಡ್ಬೇಕು, ತನ್ನ ಮಗನ್ ಪಟ್ಟ ಪಟ್ಬೇಕು ಅಂತ ಹೇಳಿದ್ರೆ ನಾನು ಕೂಡ ಅದನ್ನೇ ಹೇಳ್ಬೇಕು. ಮಾತಾಡೋದಕ್ಕೆ ಬೇರೆ ಏನಿದೆ? ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಏನಿಲ್ಲ. ಅಸ್ಸಾಮಲ್ಲಿ ಹೇಳಿದ್ದನ್ನ ಎಲ್ಲರೂ ಹೇಳಿ ಇಂಪ್ಯಾಕ್ಟ್ ಒಂದೇ ತಾನೆ. ತಿರ್ಗಾ ಕೇರಳ ಚುನಾವಣೆಯಲ್ಲಿ ಹೋಗಿ ಇನ್ನೇನೋ ಒಂದು ಮಾತಾಡಿದ್ರು ಗುಜರಾತಿಗಳು, ಆಮೇಲೆ ಕೇರಳದವ್ರ ಬಗ್ಗೆ ಅಂತೆಲ್ಲ. ನಾನು ಸೊ ಇದನ್ನೆಲ್ಲ ನೋಡಿದ್ರೆ ಅನಕ್ಷರಸ್ಥರಲ್ಲ ಕೇರಳದ ಜನ ತುಂಬಾ ಬುದ್ಧಿವಂತರು ಮತ್ತು ವಿದ್ಯಾವಂತರು. ಹೀಗಾಗಿ ಗುಜರಾತಿನ ಜನರನ್ನ ಮಳ್ ಮಾಡ್ದಂಗೆ ಮೋದಿ ಕೇರಳದ ಜನರನ್ನ ಮಳ್ ಮಾಡಕ್ ಆಗಲ್ಲ. ನನ್ನ ಫ್ರೆಂಡ್ ಸತ್ಯ ಮಾತಾಡಿದ್ದಾರೆ ಅಂದ್ರೆ ನೆನಪಿಸ್ತಾ ಇದೀನಿ, ಮಹಾತ್ಮ ಗಾಂಧಿ ಕೂಡ ಗುಜರಾತ್ ಅವರೇ. ನಾವು ಗುಜರಾತ್ನ ಶ್ರೇಷ್ಠತಾ, ಸುಪ್ರೀಮಸಿ ಆಫ್ ಗುಜರಾತ್ ಮಾತಾಡ್ತಾ ಇಲ್ಲ, ಬಟ್ ಗುಜರಾತ್ ಅನ್ನ ಟೀಕಿಸೋದಕ್ಕೆ ಕೀಳಾಗಿ ಮಾತಾಡಕ್ಕೂ ನಾವಿಲ್ಲ.
ನಾನು ಹೇಳೋದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆ ರೀತಿಯಾಗಿ ಎರಡೆರಡು ರಾಜ್ಯಗಳ ಬಗ್ಗೆ ಮಾತಾಡೋದು ಇದೆಲ್ಲ ಅವ್ರಿಗೆ ಶೋಭೆ ತರುವಂತದಲ್ಲ. ಬಿಕಾಸ್ ಅವ್ರ ಒಂದು ಟಾಲ್ ಲೀಡರ್ ಆಯ್ತಾ. ತಿರ್ಗಾ ಕರ್ನಾಟಕ ಅಂತ ಬಂದ್ರೆ ದೇಶ ಅಂತ ತಗೊಂಡ್ರೆ ಅವ್ರಿಗೆ ಅದಂತ ಒಂದು ಹಿಸ್ಟ್ರಿ ಇದೆ. ಸೊ ಈಗ ತನ್ನ ಮಗನ ರಾಜಕೀಯಕ್ಕಾಗಿ ತನ್ನ ರಾಜಕೀಯ ಅಸ್ತಿತ್ವಕ್ಕಾಗಿ ಸೋನಿಯಾ ಗಾಂಧಿನ ರಾಹುಲ್ ಗಾಂಧಿನ ಮೆಚ್ಚೋದಕ್ಕೋಸ್ಕರ ಇರೋದು ಒಂದೇ ಅಸ್ತ್ರ. ನೀವು ಅಭಿವೃದ್ಧಿ ಬಗ್ಗೆ ಕೇಳಿ, ಏನು ಉತ್ತರ ಇಲ್ಲ. ಇಷ್ಟೆಲ್ಲ ಮಾತಾಡ್ತಾರಲ್ಲಪ್ಪ, ಇದು ಅನಕ್ಷರಸ್ಥರ ಬಗ್ಗೆ ಆಮೇಲೆ ಲಿಟ್ರಸಿ ಬಗ್ಗೆ ಮಾತಾಡ್ತಾರಲ್ಲಪ್ಪ. ಡೀಪ್ ಇನ್ಸೈಡ್ ಹೋಗೋಣ Deep ಸರ್, ಅಲ್ಲ, ಒಂದ್ ನಿಮಿಷ deep ಮುಗಿಸ್ತೀನಿ. inside ಹೋಗೋಣ. ಅಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ತಗೋಬೇಕು ಅದೇ ಮೇಡಮ್, ದಯವಿಟ್ಟು please. ಗೊತ್ತಾಯ್ತು. ಈಗ ಅನಕ್ಷರಸ್ಥರದ ಆಮೇಲೆ ಅಲ್ಲ ಮಾತಾಡೋಣ. ಇವಾಗೆ ಮಾತಾಡ್ಬೇಕು ನಾನು, ಬಿಕಾಸ್ ಈ ವಿಷ ಸರ್ಪ ಅಂತ ಬರ್ತೀನಿ ಯಾಕಂದ್ರು ಅವ್ರು? ಬರ್ತೀನಿ, ನಾನು ಹೇಳ್ತೀನಿ ಕೇಳಿ. ಸೊ ನೀವು ಲಿಟ್ರಸಿ ಬಗ್ಗೆ ಮಾತಾಡೋರು ಅವ್ರದೇ ಜಿಲ್ಲೆ ಬಗ್ಗೆ ಮಾತಾಡ್ಲಿ. SSLC ರಿಸಲ್ಟ್ ಅಲ್ಲಿ ಲೋಯೆಸ್ಟ್ ಲಾಸ್ಟ್ ಪ್ಲೇಸ್ ಅವ್ರದೇನೇನೆ, PUC ನಲ್ಲಿ ಲೋಯೆಸ್ಟ್ ಕಲ್ಯಾಣ ಕರ್ನಾಟಕ ಭಾಗದ ಅವ್ರದೇನೇನೆ. ಸೊ ಅವ್ರು ಪ್ರತಿನಿಧಿಸುವಂತ ಜಿಲ್ಲೆನೇ ಇವತ್ತು ಲೋಯೆಸ್ಟ್, ಎಷ್ಟೋ ದಶಕಗಳಿಂದ ರೆಪ್ರೆಸೆಂಟ್ ಮಾಡ್ತಿರೋ ಫ್ಯಾಮಿಲಿ ಅದು. ಸೊ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಊರೆಲ್ಲ ಮಾತಾಡ್ತಾರ ಅವರು. ನಾನು ಆಗ್ಲೇ ಹೇಳ್ದಂಗೆ ಬೇಸಿಕಲಿ ಈ ಮಾತುಗಳನ್ನ ಕೇಳ್ತಾ ಇದ್ರೆ ನೀವು ನೋಡಿ, ಪಾಕಿಸ್ತಾನದ ಒಬ್ಬ ಮಂತ್ರಿ ಸದನದಲ್ಲಿ ಕುತ್ಕೊಂಡು ಅವನು ಇದೇ ಮಾತೇ ಹೇಳಿದ್ದ. ನೀವು ಪಾಕಿಸ್ತಾನ ಬಿಡಕ್ಕಾಗಲ್ಲ. ನೀವು ಮೋಹನ್ ವಿಶ್ವ ಅವ್ರೆ, ಪಾಕಿಸ್ತಾನ ಇಲ್ಲ ಅಂದ್ರೆ ಪಾಕಿಸ್ತಾನ ಇಲ್ಲ ಅಂತಂದ್ರೆ ಬಿಜೆಪಿ ಅವ್ರ ಮಾತು ಅಪೂರ್ಣ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ನಮ್ಮ ರಾಷ್ಟ್ರದಲ್ಲಿ ಇರುವಂತಹ ಒಬ್ಬ AICC ಅಧ್ಯಕ್ಷ, ದಟ್ ಇಸ್ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಅಧ್ಯಕ್ಷನ ಮಾತಿಗೆ ಬಿಜೆಪಿ ರಿಯಾಕ್ಟ್ ಮಾಡುವಾಗಲೂ ಕೂಡ ಪಾಕಿಸ್ತಾನ ಯಾಕೆ ಕರ್ಕೊಂಡು ಬರುತ್ತೆ? ಬಿಕಾಸ್ ಐಡಿಯಾಲಜಿಕಲ್ ಡಿಫರೆನ್ಸಸ್. ನಿಮ್ಗೆ ಅನ್ಸುತ್ತಾ ಒಬ್ಬ AICC ಕಾಂಗ್ರೆಸ್ನ ಅಧ್ಯಕ್ಷ, ಬಿಜೆಪಿ ತುಂಬಾ ಮಹಾನ್ ದೊಡ್ಡ ಪಕ್ಷ, RSS ತುಂಬಾ ಒಳ್ಳೆ ಸಂಘಟನೆ ಅಂತ ಹೇಳ್ಬೇಕು ಅಂತ ಬಯಸ್ತೀರಾ? ಹೇಳ್ದೇ ಇದ್ದ ಮಾತ್ರಕ್ಕೆ ಆತ ಪಾಕಿಸ್ತಾನದವ್ರಾಗೋಗ್ತಾರ? 100% ಪಾಕಿಸ್ತಾನದ ಸಂಸದ ಏನ್ ಹೇಳಿದ್ನೋ ಒಂದ್ ವಾರ ಬಿಟ್ಕೊಂಡು ಅದೇ ಮಾತೆ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರೋದು. ಆತನು ಹಂಗೆ ಹೇಳ್ದ, RSS ಬಿಜೆಪಿನ ತೊಲಗಿಸ್ಬೇಕು ದೇಶದಿಂದ ಭಾರತದಲ್ಲಿ ಅಂತ ಹೇಳ್ಬಿಟ್ಟು ಅದೇ ಸರಾಕ್ಸ್ ಇವ್ರು ಮಾಡಿರೋದು. ಅದನ್ನ ನಾವು ಹೇಳ್ತಾ ಇರೋದು. ಪಾಕಿಸ್ತಾನ ಏನ್ ಹೇಳುತ್ತೋ ಕಾಂಗ್ರೆಸ್ ಹಂಗೆ ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆನೂ ಹಂಗೆ ಹೇಳ್ತಾರೆ. ನಾಳೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಪಾಕಿಸ್ತಾನ ಮಾತಾಡಿದ ತಕ್ಷಣ ನೀವು ಬಿಕಾಸ್ ಆಫ್ ನಿಮ್ಮ ಪಾರ್ಟಿ ಮತ್ತು ಐಡಿಯಾಲಜಿಕಲ್ ಡಿಫರೆನ್ಸಸ್ಗೆ ನೀವು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡಿದ ತಕ್ಷಣ ನೀವು ಪಾಕಿಸ್ತಾನದವ್ರಾಗ ಹೋಗ್ತೀರಾ? ಯಾವ್ದು ನಾನು ಪಾಕಿಸ್ತಾನದವರು ಅಂತ ಹೇಳಿದೆ. ಪಾಕಿಸ್ತಾನ ಕೊಟ್ಟಂತ ಹೇಳಿಕೆ ರೀತಿನೆಲ್ಲ ಇವರು ಕೊಡ್ತಾರೆ, ಅದು ಅದೇ ಟೈಮಿಂಗ್ ಅಲ್ಲಿ. ದೇಶದ ಆಂತರಿಕ ವಿಚಾರಗಳನ್ನ ಮಾತಾಡುವಾಗ್ಲೂ ಕೂಡ ತಾವು ಪಾಕಿಸ್ತಾನ ವಿಚಾರ ಇಲ್ದೇನೆ ನಿಮ್ಮ ಮಾತು ಅಪೂರ್ಣ ಆಗಲ್ಲ ಅಂದ್ರೆ ಏನ್ ಸರ್? ಅಲ್ಲ, ಇನ್ನೇನ್ ದೇಶಕ್ಕೆ ಥ್ರೆಟ್ ಪಾಕಿಸ್ತಾನ ತಾನೆ. ಅವ್ರು ಕೊಟ್ಟಿರೋ ಥ್ರೆಟ್ ಮಲ್ಲಿಕಾರ್ಜುನ್ ಖರ್ಗೆನೂ ಕೊಟ್ಟಿರೋದು. ಅಲ್ಲ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಪಕ್ಷವನ್ನ ಯಾಕೆ ಹೊಗಳ್ಬೇಕು ಅದನ್ನ ಹೇಳಿ. ಅಲ್ಲ, ಹೊಗಳ್ತಾರೆ. ನಿಮ್ಮ ಐಡಿಯಾಲಜಿಯನ್ನ ಯಾಕೆ ಪ್ರೈಸ್ ಮಾಡ್ಬೇಕು ಅದನ್ನ ಹೇಳಿ. ನಾವ್ ಯಾರನ್ನು ಕೇಳ್ತಾ ಇಲ್ಲ ನಮ್ಮನ್ನ ಪ್ರೈಸ್ ಮಾಡ್ಲಿ ಹೊಗಳಿ ಅಂತ ನಿಮ್ಮನ್ನ ಹೇಳ್ಬಿಟ್ಟು. ಹೊಗಳ್ದೇ ಇದ್ರೆ ಟೀಕೆ ಮಾಡೋದಕ್ಕೆ ನೀವು ಒಂದು ಪಾಕಿಸ್ತಾನದವ್ರು ಹೆಂಗ್ ಟೀಕೆ ಆಗ್ತೀರಿ? ಮಾಡೋದಕ್ಕೆ ಒಂದು ರೀತಿ ಇದೆ, ಗೊತ್ತಾಯ್ತಲ್ಲ? I do ಒಂದು agree. ರೀತಿ ಇದೆ. ನೀವು ಬಳಸ್ತಾ ಇರುವಂತಹ ಪದಗಳು ಮತ್ತು ಸಾಮ್ಯತೆ ಮತ್ತು ಹೋಲಿಕೆ ಒಬ್ಬ ಟಾಲೆಂಟ್ ಲೀಡರ್ ಆಗಿ ಬೆಟರ್ ಆಗಿ ಪ್ರೆಸೆಂಟ್ ಮಾಡಬಹುದಾಗಿತ್ತು. ಐ ಡು ಅಗ್ರಿ. ದಟ್ ಡಸಂಟ್ ಮೀನ್ ಈಸ್ ಅಲ್ಲ, ಇವರು ಹೇಟ್ ಸ್ಪೀಚ್ ಬಿಲ್ ಅಂತ ತಗೊಂಡ್ಬಂದ್ರು. ಹೇಟ್ ಸ್ಪೀಚ್ ಬಿಲ್ ಅಂತ ತಗೊಂಡ್ಬಂದ್ರು. ನಮ್ಮ ಕಾರ್ಯಕರ್ತರು ಇನ್ನು ಮಾತಾಡಕ್ ಶುರು ಮಾಡಿರಲ್ಲ. ಕಾರ್ಯಕ್ರಮಕ್ಕೆ ಮುಂಚೆನೆ ಕರ್ಕೊಂಡು ಹೋಗಿ ಅರೆಸ್ಟ್ All right. ಮಾಡೋರು. ನಾಳೆ ಇವ್ರಿಗೆ ಅಪ್ಲೈ ಆಗಲ್ವಾ ಇದು? ಅಬ್ದುಲ್ ರಜಾಕ್ ಅವರೇ,